ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಟ್ಯೂಸ್ಡೇ ಮಾರ್ನಿಂಗ್ ಆಗಿರುತ್ತೆ. ಇನ್ನು ನನ್ನ ಡೇ ಬಂದು 5 o'clock ಸ್ಟಾರ್ಟ್ ಆಯಿತು. ವಾರ ಇದ್ದಾಗ ನಾನು 4 o'clock ಎದ್ಬಿಡ್ತೀನಿ. ಆದರೆ ಇವತ್ತಾಗಿಲ್ಲ. ನೈಟ್ ಸ್ವಲ್ಪ ತುಂಬಾ ಕೆಲಸ ಇತ್ತು, ಹಂಗಾಗಿ ಬೆಳಗ್ಗೆ ಬೇಗ ಎದ್ದೊಳೋದು ಲೇಟ್ ಆಯಿತು. ಇನ್ನು ನಾನು ಬೆಳಗ್ಗೆ ಎದ್ದಷ್ಟೇ ಒಂದು ಸ್ಪೂನ್ ಕೊಕೊನೆಟ್ ಆಯಿಲ್ ಹಾಕ್ಕೊಂಡು ಬಾಯಿ ಮುಕ್ಕಳಿಸ್ತೀನಿ. ಏನಕ್ಕಂದರೆ ಇದು ಬಾಯಿ ಸ್ಮೆಲ್ಲು ಬರೋಲ್ಲ, ಹಾಗೆ ಎಲ್ಲೋ ಇರುತ್ತಲ್ಲ ಅದು ವೈಟು ಆಗುತ್ತೆ. ಹಾಗಾಗಿ ಆ ಥರ ಮಾಡ್ತೀನಿ. ಇನ್ನು ನಮ್ಮ ಯಜಮಾನ್ರು ನನ್ನ ಜೊತೆನೇ 5 ಗಂಟೆಗೇ ಎದ್ದಿದ್ರು, ಅವ್ರು ನಿದ್ದೆ ಬರೋದಿಲ್ಲ ಅಂದ್ಬಿಟ್ಟು. ಇನ್ನು ಸ್ನಾನಕ್ಕೂ ನೀರು ಇಟ್ಬಿಟ್ಟು ಅವ್ರಿಗೂ ನನಗೂ ಬಿಸಿನೀರು ಕಾಯಿಸ್ಕೊತಿದ್ದೆ, ಸ್ವಲ್ಪ ಲೆಮನ್ ಹಾಕ್ಬಿಟ್ಟು. ನಾವು ಬೆಳಗ್ಗೆ ಹೊತ್ತು ಲೆಮನ್ ಹಾಕ್ಕೊಂಡೇ ಬಿಸಿನೀರು ಕುಡಿಯೋದು. ಏನಕ್ಕಂದರೆ ನನಗೆ ಸ್ವಲ್ಪ ಅವಾಗವಾಗ ಹೊಟ್ಟೆ ನೋವು ಬರ್ತಿರುತ್ತೆ. ಈ ಥರ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡೋ ತವಿಂದ ಅವೆಲ್ಲ ಸ್ಟಾಪ್ ಆಗಿದೆ, ಹಂಗಾಗಿ ಆ ಥರನೇ ಕುಡಿತೀವಿ. ಇನ್ನು ನಾನು ಸ್ವಲ್ಪ ವಾಕಿಂಗ್ ಮಾಡ್ಕೊತಿದ್ದೆ. ನನಗೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಕೊಂಡ್ರೆ ಸಮಾಧಾನ, ಏನೋ ಒಂಥರ ರಿಲೀಫ್ ಆದಂಗೆ ಆಗುತ್ತೆ. ಅದಕ್ಕೆ ಆದಷ್ಟು ಎಷ್ಟು ಟೈಮ್ ಸಿಗುತ್ತೋ ಅಷ್ಟರಲ್ಲೇ ಎಕ್ಸಸೈಸು ವಾಕಿಂಗ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಏನಕ್ಕಂದರೆ ಅದು ಹೆಲ್ತ್ಗೂ ತುಂಬ ಒಳ್ಳೆಯದು. ಇನ್ನು ಹೊರಗಡೆ ಎಲ್ಲ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊತಿದ್ದೆ. ನಮ್ಮ ಮನೆ ಹತ್ರ ಎಷ್ಟು ಕ್ಲೀನ್ ಮಾಡಿದ್ರೂ ಮತ್ತೆ ಬರ್ತಾನೆ ಇರುತ್ತೆ. ಇನ್ನು ಫಸ್ಟು ಹೊರಗಡೆನೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಒಳಗಡೆ ಮಾಡ್ಕೊಳ್ಳೋದ ಅಂತ. ಮೊದಲೆಲ್ಲ 5 ಗಂಟೆ 5:15 ಬೆಳಕಾಗಿಬಿಡ್ತಿತ್ತು. ಈ ನಡುವೆ ಅಂತೂ 6 ಗಂಟೆ 6:15 ಆಗಿದ್ರೂ ಬೆಳಕೇ ಆಗಿರಲ್ಲ. ಹಂಗಾಗಿ ಎದ್ದೊಳ್ಬೇಕು ಅಂತಲೂ ಅನಿಸಲ್ಲ. ಇನ್ನು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಆಯಿತು, ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋದ ಅಂತ ಬಂದೆ. ಒಳಗಡೆ ಕ್ಲೀನಿಂಗ್ ಅಂತ ಏನಿದ್ದಿಲ್ಲ, ನೈಟಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದೆ. ಕಸವನ್ನು ಗುಡಿಸ್ಬೇಕಿತ್ತು. ಇನ್ನು ಕಸ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ 6:30 ಆಗಿಬಿಡ್ತು. ಬೆಳಕು ಸ್ವಲ್ಪ ಆಗಿಬಿಟ್ಟಿತ್ತು. ಇನ್ನು ಅದನ್ನು ಮಾಡಿಕೊಂಡು ಬೇಗ ಕೆಲಸ ಮಾಡ್ಕೊತಿದ್ದೆ. ಏನಕ್ಕಂದರೆ ನನ್ನ ಮಗ ಎದ್ದರೆ ನನಗೇನು ಕೆಲಸ ಮಾಡ್ಕೊಳ್ಳೋಕ್ಕೂ ಬಿಡೋಲ್ಲ. ಹಿಡ್ಕೊಂಬಿಡ್ತಾನೆ, ಎದ್ಕೋ ಅಂದ್ಬಿಟ್ಟು. ಹಂಗಾಗಿ ಅವ್ನು ಎದ್ದೊಳೋ ಮುಂಚೆನೇ ಮಾಡ್ಕೊಬೇಕು ಕೆಲಸನ. ಅದಕ್ಕೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಬೇಗ ಮುಗಿಸ್ಕೊತಿದ್ದೆ. ಇನ್ನು ಸ್ನಾನ ಮಾಡಬೇಕಿತ್ತು, ನೀರು ಕಾಯ್ದಿತ್ತು. ನಮ್ಮ ಯಜಮಾನ್ರೂ ನಿದ್ದೆ ಬರ್ತಿದ್ದೆ ಅಂತ ಹೊಂಟೋಗ್ಬಿಟ್ರು. ಅವರು ಪಾಪ 5 ಗಂಟೆಗೆಲ್ಲ ಎದ್ದೊಳೋದೇ 7 ಗಂಟೆ 8 ಗಂಟೆ ಆಗಿಬಿಡುತ್ತೆ. ಇವತ್ತೇನೋ ಎದ್ಬಿಟ್ಟಿದ್ರು. ಇನ್ನು ನಾನು ಸ್ನಾನ ಮುಗಿಸ್ಕೊಂಡು ಬಂದು ರೆಡಿ ಆಗ್ತಿದ್ದೆ. ರೆಡಿ ಆಗಿಬಿಟ್ಟು ಇನ್ನು ದೀಪ ಹಚ್ಬೇಕಿತ್ತು. ನಾನು ದೀಪ ಹಚ್ಚೋ ಮುಂಚೆ ಮೊದಲು ತಲೆ ಆರಿಸ್ಬಿಡ್ತೀನಿ. ಏನಕ್ಕಂದರೆ ತಲೆಗೆ ಸ್ನಾನ ಮಾಡಿರ್ತೀನಲ್ವ ವಾರದ ದಿನ. ನನಗೆ ತಲೆ ಆರಿಸಿಲ್ಲ ಅಂದರೆ ತಲೆನೋವು ಹಿಡ್ಕೊಂಡ್ಬಿಡುತ್ತೆ. ಅದು ಟ್ಯಾಬ್ಲೆಟ್ ತೊಗೊಂಡ್ರೂ ಹೋಗಲ್ಲ ಒಂದೊಂದ್ಸತಿ. ನಾನು ಸ್ನಾನ ಮಾಡಿ ಎಲ್ಲ ರೆಡಿ ಆಗೋಷ್ಟರಲ್ಲಿ ಬಿಸಿಲೇ ಬಂದುಬಿಟ್ಟಿತ್ತು. ಅದಕ್ಕೆ ಇನ್ನೂ ತಲೆ ಆರಿಸೋದ ಅಂದ್ಬಿಟ್ಟು ಸ್ವಲ್ಪ ಈಚೆ ಬಂದೆ. ಬೇಗನೆ ಆರಿಸ್ಕೊತಿದ್ದೆ, ಆದರೂ ಅಷ್ಟೊಂದೇನು ಆರಿಲ್ಲ. ಏನಕ್ಕಂದರೆ ನನ್ನ ಮಗ ಎದ್ಬಿಟ್ಟು ದೀಪ ಹಚ್ಚೋಕ್ಕೂ ಬಿಡೋಲ್ಲ, ಹಾಗಾಗಿ ಸ್ವಲ್ಪ ಬೇಗ ಆರಿಸ್ಕೊತಿದ್ದೆ. ಇನ್ನು ನಮ್ಮ ಮನೆ ಹತ್ರ ಯಾವಾಗಲೂ ಬೆಳಗ್ಗೆ ಪಾರಿವಾಳಗಳು ಬರುತ್ತವೆ. ಪಾಪ ಮೊನ್ನೆ ಮಾತ್ರ ಒಂದು ಸಗ್ದಿದ್ದೋಗ್ಬಿಟ್ಟಿತ್ತು. ಏನಾಗಿತ್ತು ಅನ್ನೋದು ಗೊತ್ತಿಲ್ಲ, ನಾನು ನೋಡ್ಕೊಂಡಿರಲಿಲ್ಲ. ನಮ್ಮ ಯಜಮಾನ್ರು ಬಂದು ಆಮೇಲೆ ನೋಡಿಕೊಂಡ್ರು. ಅದು ಸ್ವಲ್ಪ ಹೊತ್ತು ಬದುಕಿತ್ತು. ಅದಾದಮೇಲೆ ಏನಾಯಿತು ಏನೋ ಗೊತ್ತಿಲ್ಲ, ಪಾಪ ಸತ್ತೋಗ್ಬಿಡ್ತು. ನಮ್ಮ ಯಜಮಾನ್ರೆ ಹೋಗ್ಬಿಟ್ಟು ಊತಾಕ್ಬಿಟ್ಟು ಬಂದರು. ಇನ್ನು ನಾನು ದೀಪ ಹಚ್ಕೊಳ್ಬೇಕಿತ್ತಲ್ಲ, ದೀಪ ಹಚ್ಕೊತಿದ್ದೆ. ಇವತ್ತೇನು ಹೂವು ಎತ್ತಾಕಿಲ್ಲ, ಹೂವು ಏನು ಮುಡಿಸ್ಕೊಂಡಿಲ್ಲ. ಹೂದಲ್ಲೇ ದೀಪ ಹಚ್ಕೊತಿದ್ದೆ. ಇನ್ನೂ ನನಗೇನೆಂದರೆ ನಮ್ಮ ಮನೇಲಿ ದೀಪ ಹಚ್ಚಿದ್ರೆ ಏನೋ ಒಂಥರ ನೋಡೋಕ್ಕೆ ಚೆಂದ ಇರುತ್ತೆ. ಇನ್ನೇನಾದ್ರು ದೀಪ ಹಚ್ಚಿಲ್ಲ ಅಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನವೇ ಇರೋಲ್ಲ. ಅದಕ್ಕೆ ಏನೇ ಆದರೂ ಒಂದು ದೀಪ ಹಚ್ಕೊಂಡ್ಬಿಡ್ತೀನಿ. ಇನ್ನು ಅಷ್ಟರಲ್ಲಿ ನನ್ನ ಮಗ ಎದ್ದ. ದೀಪ ಹಚ್ಚಾಯಿತು, ನನ್ನ ಮಗ ಎದ್ದ. ಅವನಿಗೂ ಸ್ವಲ್ಪ ಬಿಸಿಲಲ್ಲಿ ಓಡಾಡಿಸ್ಬಿಟ್ಟು ನೀರು ಕುಡಿಸ್ಬಿಟ್ಟು ಡ್ರೈ ಫ್ರೂಟ್ಸ್ ಕೊಡ್ತಿದ್ದೆ. ಅವನು ತಿಂದ್ಬಿಟ್ಟು ಸ್ವಲ್ಪ ಆಟ ಆಡ್ತಿದ್ದ. ಇನ್ನು ಅವನಿಗೆ ಬೆಳಗ್ಗೆ ಎದ್ದೋಳ್ತು ಅಂದರೆ ಬಿಸಿನೀರು ಡ್ರೈ ಫ್ರೂಟ್ಸು ಎಲ್ಲ ಇರಲೇಬೇಕು. ನಾವೇನಾದ್ರು ಕೊಟ್ಟಿಲ್ಲ ಅಂದರೆ ಅವನೇ ಬಂದು ಕೇಳ್ತಾನೆ. ಹಂಗಾಗಿ ಅವನಿಗೆ ಕೊಟ್ಬಿಟ್ಟು ಕುಣಿಸ್ಬಿಟ್ಟೆ. ಇನ್ನೂ ನನಗೆ ಅಡುಗೆ ಮಾಡ್ಕೊಳ್ಳೋದಿತ್ತಲ್ವ, ಟಿ ವಿಲಿ ಸಾಂಗ್ ಆಗಿಬಿಟ್ಬಿಟ್ಟು ಮಾಡ್ಕೊಳ್ಳೋದ ಅಂತಿದ್ದೆ. ಸಾಂಗ್ ಕೇಳ್ಕೊ ಮಾಡಿದ್ರೆ ಕೆಲಸ ಬೇಗ ಹೋಗೋದು ಗೊತ್ತೇ ಆಗೋಲ್ಲ. ಇನ್ನು ಇವತ್ತು ಸ್ಪೆಷಲಾಗಿ ಉಪ್ಪಿಟ್ಟು ಮಾಡ್ತಿದ್ದೀನಿ. ಸ್ಪೆಷಲ್ ಅಂತ ಏನೂ ಇಲ್ಲ, ಎಲ್ಲರೂ ಮಾಡೋ ಥರನೇ ಮಾಡ್ತೀನಿ. ಅಂದರೆ ನಮ್ಮ ಮನೇಲಿ ಸ್ಪೆಷಲ್ ಅಂತ ಏನಕ್ಕೆ ಅಂತಿದ್ದೀನಿ ಅಂದರೆ, ನಮ್ಮ ಮನೇಲಿ ವರ್ಷಕ್ಕೊಂದು ಸತಿ ಅಷ್ಟೇ ಉಪ್ಪಿಟ್ಟು ಮಾಡೋದು, ಯಾವಾಗಲೂ ಮಾಡಲ್ಲ. ಏನಕ್ಕಂದರೆ ನಮ್ಮ ಯಜಮಾನ್ರೂ ತಿನ್ನಲ್ಲ, ನಾನು ತಿನ್ನಲ್ಲ, ಯಾರೂ ತಿನ್ನಲ್ಲ. ಹಂಗಾಗಿ ಇದನ್ನು ಸ್ಪೆಷಲ್ ಉಪ್ಪಿಟ್ಟಂತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ನಾನು ಉಪ್ಪಿಟ್ಟು ಮಾಡಿ ಒಂದು ವರ್ಷದ ಮೇಲೆ ಆಗಿರಬೇಕು. ಇನ್ನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಕಪ್ ರವೆ ಹಾಕ್ಕೊತಿದ್ದೆ. ಎಣ್ಣೆ ಏನಕ್ಕಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಸಾಫ್ಟಾಗತ್ತೆ ಅಂತ ಅಷ್ಟೇ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಬೇರೆ ಪ್ಲೇಟಿಗೆ ಮಾಡಿಕೊತಿದ್ದೆ. ಇನ್ನು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಬ್ರೌನಿಷ್ ಬರೋ ಗಂಟನೂ ಹುರ್ಕೊಬೇಕು. ಹುರ್ಕೊಂಡಿದ್ದಾದಮೇಲೆ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊತಿದ್ದೆ. ಇನ್ನು ಸ್ವಲ್ಪ ಅದು ಸಾಫ್ಟ್ ಆದಮೇಲೆ
ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು. ಇನ್ನು 2 ಟೊಮೊಟೊ ಸಣ್ಣ ಸಣ್ಣದಾಗಿ ಕುಯ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೊಂಡು, ನಾನು 1.5 ಗ್ಲಾಸ್ ಅಷ್ಟು ರವೆ ತಗೊಂಡಿದ್ದೆ ಅಲ್ವಾ, ಅದಕ್ಕಾಗುವಷ್ಟು 3 ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪಿಟ್ಟು ಅಂದರೆ ಏನಕ್ಕೆ ಇಷ್ಟ ಆಗಲ್ಲ ಅಂತ ಇವತ್ತಿನವರೆಗೂ ಗೊತ್ತಿಲ್ಲ. ನನಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಉಪ್ಪಿಟ್ಟು ಅಂದರೆ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಎಲ್ಲೋ ಅಪರೂಪ ಅಷ್ಟೇ. ಇನ್ನು ನಮ್ಮ ಯಜಮಾನ್ರಿಗೆ ಬಾಕ್ಸಿಗೂ ಮಾಡಬೇಕಲ್ವಾ, ಹಂಗಾಗಿ ಬೇಳೆ ದಾಲ್ ಮಾಡ್ಕೊಳ್ಳೋದಾ ಅಂತ ಅದಕ್ಕೂ ರೆಡಿ ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟೆ. ಇನ್ನು ಇದು ಮಾಡಿ ಅದು ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡತ್ತೆ ಅಂದ್ಬಿಟ್ಟು ಇದನ್ನು ಒಲೆ ಮೇಲೆ ಇಕ್ಬಿಟ್ಟು ಅದನ್ನು ಮಾಡ್ಕೊಳ್ಳೋದಾ ಅಂದ್ಬಿಟ್ಟು ಮಾಡ್ಕೊತಿದ್ದೆ. ಇನ್ನು ಅದು ಕುದಿ ಬಂದಮೇಲೆ ರವೆ ಹಾಕ್ಕೊಂಡು ಸ್ವಲ್ಪನೇ ತಿರ್ಕೊಬೇಕು, ಇಲ್ಲಾಂದರೆ ಗಂಟಾಗಿಬಿಟ್ರೆ ಚೆನ್ನಾಗಿರಲ್ಲ. ಅಲ್ಲಲ್ಲೇ ಕೈ ಆಡ್ಕೊತಿದ್ದೆ ಗಂಟಾಗದಿರೋ ಹಂಗೆ. ಇನ್ನು ಸ್ವಲ್ಪ ತಿರುಗಿಬಿಟ್ಟು ನಾನು ಪ್ಲೇಟ್ ಮುಚ್ಚಿಬಿಟ್ಟಿದ್ದೆ. ರವೆನೂ ಸ್ವಲ್ಪ ಬೇಯಬೇಕಲ್ವ, 1-2 ನಿಮಿಷ ಬಿಟ್ಟು ತೆಗೆದುಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ತುರಿಸ್ಕೊತಿದ್ದೀನಿ ಅಷ್ಟೇ. ಇನ್ನು ಉಪ್ಪಿಟ್ಟು ಕಂಡ್ರೆ ನಮ್ಮಿಬ್ರಿಗೂ ಆಗಲ್ಲ, ಆದರೆ ನನ್ನ ಮಗ ಮಾತ್ರ ಚೆನ್ನಾಗಿ ತಿಂತಾನೆ ಉಪ್ಪಿಟ್ಟನ್ನ. ಇನ್ನು ಈ ಕಡೆ ಬೇಳೆ ದಾಲು ಆಯಿತು, ಅವ್ರು ಬಾಕ್ಸಿಗೆ ರೆಡಿ ಮಾಡೋದಾ ಅಂದ್ಬಿಟ್ಟು ರೈಸು ಮತ್ತು ಸಾಂಬಾರು ಹಾಕ್ತಿದ್ದೆ. ಇನ್ನು ಈ ಹೆಣ್ಮಕ್ಳಿಗೆಲ್ಲ ಒಂದೇ ಚಿಂತೆ ಆಗಿರುತ್ತೆ, ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡೋದು, ಮಧ್ಯಾಹ್ನ ಊಟ ಏನು ಮಾಡೋದು, ರಾತ್ರಿಗೆ ಸಾಂಬಾರು ಏನು ಮಾಡೋದು ಅಂದ್ಬಿಟ್ಟು ದಿನ ಅದೇ ಮಾಡಿ 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 ಬೇಜಾರಾಗಿಬಿಟ್ಟಿರುತ್ತೆ. ಇನ್ನು ನಮ್ಮ ಇಶುಗೂ ಊಟ ಮಾಡಿಸಿದ್ದೆ. ಅವನಿಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಅಲ್ವಾ, ಅವನು ಓಡಾಡಿ ಬರ್ತಿದ್ದ ತಿನ್ನೋಕ್ಕೆ. ಅಂತೂ ಕುತ್ಕೊಂಡು ತಿನ್ನಲ್ಲ, ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡ್ತಿರ್ತಾನೆ. ಫುಲ್ ವಿಡಿಯೋ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ.